ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ CRP, BRP, ECO ಇರ್ಬೋದು, BRC ಕೋಆರ್ಡಿನೇಟರ್, APC ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರ್ಬೋದು, ಮಿಡ್ ಡೇ ಮೀಲ್ಸಿನ AD. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟನ್ನು ಹೌ ಟು ಕರೆಕ್ಟ್ ಸಕ್ಸಸ್ಫುಲಿ, ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವಿಡಿಯೋ ಸರಣಿಗಳು ಇವೆ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಲಿಖಿತವಾಗಿ ಬರೆಯುವಂಥದ್ದು. ಸೊ ಲಿಖಿತವಾಗಿ ಬರೆಯುವಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಆ ಪ್ರಶ್ನೆಯನ್ನು ಯಾವ ರೀತಿ ನಾವು ಆನ್ಸರ್ಸನ್ನು ಬರಿಬೇಕು ಎಕ್ಸಾಮ್ನಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಆದ್ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ, ಇಲ್ಲಿ ಒಂದು ಉತ್ತಮವಾಗಿರುವಂಥ ಕ್ಲಸ್ಟರನ್ನು ಹೇಗೆ ರೂಪಿಸಬೇಕು ಅಥವಾ ಒಬ್ಬ ಉತ್ತಮ CRPಯ ಲಕ್ಷಣಗಳೇನಂತ ಬಂದಾಗ, ಈಗ ವಿಡಿಯೋ ನೋಡ್ತಿರುವಂಥ ನೀವೆಲ್ಲರೂ ಏನು ವಿಚಾರ ಮಾಡ್ತೀರಿ, ಸೊ ಈ ಪ್ರಶ್ನೆ CRP ಅಪಾಯಿಂಟ್ಮೆಂಟ್ ಆಗಿರುವಂಥವರಿಗಿದೆ, ನಮಗೆ ಸಂಬಂಧ ಇಲ್ಲ ಅಂತ. ಸೊ ಖಂಡಿತ ಅಲ್ಲ. ಯಾಕಂದರೆ ಒಬ್ಬ ಉತ್ತಮ ಕ್ಲಸ್ಟರ್ ಹೇಗೆ ರೂಪಿಸ್ತೀರಿ ಅಂದಾಗ ಆ ಒಂದು ರೂಪಿಸುವ ಪ್ರಕ್ರಿಯೆಯಲ್ಲಿ PRP ಕೂಡ ಇನ್ವಾಲ್ವ್ ಆಗ್ತಾರೆ, ECO ಇನ್ವಾಲ್ವ್ ಆಗ್ತಾರೆ, BRC ಕೋಆರ್ಡಿನೇಟರ್ ಇನ್ವಾಲ್ವ್ ಆಗ್ತಾರೆ, DYPC, APC, ಮಿಡ್ ಡೇ ಮೀಲ್ಸ್ ಅಧಿಕಾರಿಗಳು ಕೂಡ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಯಾಕಂದರೆ ಒಂದು ಉತ್ತಮವಾಗಿರುವಂಥ ಕ್ಲಸ್ಟರ್ನ ರೂಪಿಸಬೇಕಾದಾಗ ಇವರೆಲ್ಲ ಅದರ ಒಂದಿಷ್ಟು ಭಾಗಗಳಾಗ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ಎಲ್ಲರಿಗೂ ಕೂಡ ಉಪಯೋಗವಾಗುವಂಥದ್ದು. ಇಲ್ಲೇ ನಾವು ಡಿಸಿಷನ್ ತೆಗೆದುಕೊಳ್ಳುವಲ್ಲೇ ನಾವು ಎಡವು ಬಿಡ್ತೀವಿ. CRP ಅಂತ ಬಂದಾಗ ಇದು ಅವರಿಗೆ, ECO ಬಂದಾಗ ಇವರಿಗೆ ಅಂತ. ಖಂಡಿತ ಇಲ್ಲ. ನಾವು ಒಂದು ನೆಟ್ವರ್ಕ್ ರೀತಿಯಲ್ಲಿ 5 ಬೆರಳುಗಳ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯು ಕೂಡ ಖಂಡಿತವಾಗಿ ಕೂಡ ನಿಮಗೆ ಒಂದು ಲಿಖಿತ ಪರೀಕ್ಷೆಯಲ್ಲಿ ಆಸ್ ವೆಲ್ ಆಸ್ MCQ ಕ್ವಶನ್ಸನ್ನು ಫೇಸ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಬನ್ನಿ ನೋಡ್ತಾ ಹೋಗೋಣ. ಒಬ್ಬ ಉತ್ತಮವಾಗಿರುವಂಥ 2 ಆನ್ಸರ್ ಇದೇ ಆಗಿರುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಒಂದು ಉತ್ತಮ ಕ್ಲಸ್ಟರ್. ನಾನು ಹಳೆಯ ಒಂದು ಕ್ವಶನ್ ಪೇಪರ್ಸ್ನಲ್ಲಿ ಪ್ರಶ್ನೆ ಬಂದಿರೋದನ್ನು ನಿಮಗೆ ತೋರಿಸಿರ್ತೀನಿ ನಾನು. ಸೊ ಇಲ್ಲಿ ಯಾವ ರೀತಿ ಬಂದಿದೆ ಅಂದರೆ, ಮಾದರಿ ಸಮೂಹ ಸಂಪನ್ಮೂಲ ಕೇಂದ್ರದ ಲಕ್ಷಣಗಳು ಯಾವ್ಯಾವು ಅಂತ. ಮಾದರಿ ಸಮೂಹ ಸಂಪನ್ಮೂಲ ಕೇಂದ್ರದ ಲಕ್ಷಣಗಳು. ಸೊ ಇದು ನಾನು ಈಗಾಗಲೇ ಹೇಳಿರುವ ಹಾಗೆ ಎಲ್ಲ ಸ್ಪೆಸಿಫೈಡ್ ಪೋಸ್ಟ್ ಅವರಿಗೂ ಕೂಡ ಯೂಸ್ಫುಲ್ ಆಗಿರುವಂಥ ಕಂಟೆಂಟು. ಒಂದು ಕ್ಷಣ ನೀವು ವಿಚಾರ ಮಾಡಿ, ಒಂದು ಕ್ಷಣ ನೀವು ಲೈವ್ ಆಗಿ ಥಿಂಕ್ ಮಾಡಿ. ಏನಂದರೆ, ಇಲ್ಲಿ ನೀವು ಒಬ್ಬ CRP ಆಗಿದ್ದೀರಿ ಅಥವಾ ಒಬ್ಬ BRP ಆಲ್ರೆಡಿ ಆಗಿದ್ದೀರಿ. ಆಸ್ಪಿರೆಂಟ್ಸ್ ಅಲ್ಲ, ಆಲ್ರೆಡಿ ನೀವು ಆಗಿದ್ದೀರಿ. ಸೊ CRP ಅಂತ ಬಂದಾಗ ನಿಮ್ಮ ವ್ಯಾಪ್ತಿಯಲ್ಲಿ 10 ಶಾಲೆಗಳು ಅಥವಾ 12 ಅಥವಾ 15 ಶಾಲೆಗಳು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ಆ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೀರಿ. ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಅಲ್ಲ, ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತೀರಿ. ಸೊ ಒಂದು ಉತ್ತಮವಾಗಿರುವಂಥದ್ದು ಎಲ್ಲರಿಗೂ ಒಂದು ಇಷ್ಟ ಇರುತ್ತೆ. ಅಂದರೆ ಕಷ್ಟಪಟ್ಟು ಈ ಒಂದು ಸ್ಪೆಸಿಫೈಡ್ ಪೋಸ್ಟನ್ನು ಎಲ್ಲರೂ ಕ್ಲಿಯರ್ ಮಾಡ್ತಾ ಇದ್ದೀರಿ. ಸೊ ಆ ಪೋಸ್ಟನ್ನು ಅಟೆಂಡ್ ಮಾಡಿದಾಗ ನಿಮಗೆ ಒದಗಿರುವಂಥ ಒಂದು ಅವಧಿಯಲ್ಲಿ ಒಂದು ಉತ್ತಮವಾಗಿರುವಂಥ ಒಂದು ನೆನಪಿಗೆ ಇಡುವಂಥ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅಂತ ಎಲ್ಲರಿಗೂ ಒಂದಿಷ್ಟು ತಮ್ಮದೇ ಆಗಿರುವಂಥ ವಿಷನ್ ಕೂಡ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ, ಕಲಿಕೆಯ ಗುಣಮಟ್ಟದ ಹೆಚ್ಚಳಕ್ಕೆ ಶಾಲೆಯನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ಶಾಲಾ ಹಂತದ ಪರೀಕ್ಷೆಗಳು ಹಾಗೂ ಬಾಹ್ಯ ಮೌಲ್ಯಾಂಕನಗಳ ಫಲಿತಾಂಶಗಳನ್ನು ಆಧರಿಸಿ ಶಾಲಾ ಶೈಕ್ಷಣಿಕ ಯೋಜನೆಗಳನ್ನು ತಯಾರಿಸಲಿಕ್ಕೆ ನೆರವಾಗುವುದು. ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಒಂದು 15 ಶಾಲೆಗಳಿವೆ ಅಂದರೆ 15 ಶಾಲೆಗಳಲ್ಲಿ ಒಂದು ಶಾಲಾ ಶೈಕ್ಷಣಿಕ ಯೋಜನೆಯನ್ನು ತಯಾರಿಸಲಿಕ್ಕೆ ನೀವು ಅನುಕೂಲವನ್ನು ಮಾಡಿಕೊಡ್ಬೇಕಾಗತ್ತೆ. ಅದು ಆಂತರಿಕ ಪರೀಕ್ಷೆ ಆಗಿರ್ಬೋದು, ಬಾಹ್ಯ ಅಂತ ಬಂದಾಗ ರಾಜ್ಯ ಮಟ್ಟದಲ್ಲಿ ಒಂದಿಷ್ಟು ಪರೀಕ್ಷೆಗಳು ನಡೀತವೆ. SAS ಅಂತ ಇರ್ಬೋದು, KSQ ಇರ್ಬೋದು, NAS ಇರ್ಬೋದು. ಸೊ ಇಂಥವುಗಳನ್ನೆಲ್ಲ ಅಂಕಿಅಂಶಗಳನ್ನು ಇಟ್ಕೊಂಡು ಒಂದು ಶೈಕ್ಷಣಿಕ ಯೋಜನೆಯನ್ನು ರೂಪಿಸಬೇಕಾಗತ್ತೆ. ಸೊ ಈ ರೀತಿ ರೂಪಿಸಿದಲ್ಲಿ ಒಂದು ಮಾದರಿಯಾಗಿರುವಂಥ ಸಮೂಹ ಸಂಪನ್ಮೂಲವನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಶಾಲಾ ಹಂತದಲ್ಲಿ ತಯಾರಿಸಲಾದ ಶೈಕ್ಷಣಿಕ ಯೋಜನೆಗಳನ್ನು ಆಧರಿಸಿ ಕ್ಲಸ್ಟರ್ ಶೈಕ್ಷಣಿಕ ಯೋಜನೆಯನ್ನು ತಯಾರಿಸಬೇಕು. ಒಂದು ಶಾಲೆಗೆ ಒಂದು ಶೈಕ್ಷಣಿಕ ಯೋಜನೆ ಇರುತ್ತೆ. ಸೊ ಅದನ್ನು ಇಟ್ಕೊಂಡು ಒಂದು ಸಮಗ್ರವಾಗಿರುವಂಥ ಕ್ಲಸ್ಟರ್ನ ಒಂದು ಶೈಕ್ಷಣಿಕ ಯೋಜನೆಯನ್ನು ತಯಾರಿಸಬೇಕಾಗತ್ತೆ. ಕ್ಲಸ್ಟರ್ ಕೇಂದ್ರವನ್ನು ಒಂದು ಸಂಪನ್ಮೂಲ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸೋದು. ಒಬ್ಬ CRP ಅಂತ ಆದಾಗ ಆ ಒಂದು 10 ಅಥವಾ 15 ಶಾಲೆಗಳ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕೇಂದ್ರ ಶಾಲೆಯಲ್ಲಿ ನಿಮ್ಮದೇ ಆಗಿರುವಂಥ ಒಂದು ಕಚೇರಿ ಇರುತ್ತೆ. ಈಗಾಗಲೇ ಸಾಕಷ್ಟು CRP ಆಫೀಸ್ಗಳಿವೆ, ಶೀತಲ ಸ್ಥಿತಿಯನ್ನು ತಲುಪಿವೆ ಅವು. ಸೊ ಅದಕ್ಕಾಗಿ ಏನಾಗುತ್ತೆ, ಅಲ್ಲಿರುವಂಥ ಒಂದು ಹೈಯರ್ ಪ್ರೈಮರಿ ಸ್ಕೂಲ್ಸ್ನಲ್ಲಿ ಒಂದು ನಿಮ್ಮ ಆಫೀಸನ್ನು ಕೊಡಲಾಗುತ್ತೆ. ನಿಮ್ಮ ಒಂದು ಕ್ಲಸ್ಟರ್ ಏನಿದೆ, ನಿಮ್ಮ ಸಮೂಹ ಸಂಪನ್ಮೂಲ ಕೇಂದ್ರವನ್ನು ಒಂದು ಸಂಪನ್ಮೂಲ ಕೇಂದ್ರವನ್ನಾಗಿ ಬಿಲ್ಡಪ್ಪನ್ನು ಮಾಡಬೇಕು. ಸಂಪನ್ಮೂಲ ಕೇಂದ್ರ ಅಂದರೆ ಏನು, ಒಂದು ಉತ್ತಮ ಬಿಲ್ಡಿಂಗ್ ಇರೋದು, ಪೀಠೋಪಕರಣಗಳಿರುವಂಥದ್ದು, ಬೋರ್ಡ್ ಇರೋದು, ಲೈಟ್ ಇರೋದು, ಎಲೆಕ್ಟ್ರಿಸಿಟಿ, ವಾಟರ್ ಇರಬೇಕು. ಇದರ ಜೊತೆಯಲ್ಲಿ ನಾವು ಏನು ಮಾಡಬೇಕಂದ್ರೆ, ಕಲಿಕೆಗೆ ಬೋಧನೆಗೆ ಉಪಯುಕ್ತವಾಗಿರುವಂಥ ಸಾಹಿತ್ಯಗಳನ್ನು, ಅಂದರೆ ಪ್ರತಿಯೊಂದು ಶೈಕ್ಷಣಿಕ ವರ್ಷದಲ್ಲಿ ಸಾಕಷ್ಟು ಟ್ರೈನಿಂಗ್ಸ್ಗಳಾಗುತ್ತವೆ. ಆ ಟ್ರೈನಿಂಗ್ಸಿನ ಸಾಹಿತ್ಯಗಳು ಬರ್ತವೆ. ಸೊ ಆ ಸಾಹಿತ್ಯ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ನಿಮ್ಮ ಒಂದು ಸಮೂಹ ಸಂಪನ್ಮೂಲ CRC ಸೆಂಟರ್ನಲ್ಲಿ ಒಂದು ಲೈಬ್ರರಿ ರೀತಿಯಲ್ಲಿ ರ್ಯಾಕ್ಸನ್ನು ಇಟ್ಟು ಆ ಸಂಪನ್ಮೂಲ ಸಾಹಿತ್ಯಗಳನ್ನು ನೀವು ಇಟ್ಕೊತಾ ಹೋಗಬೇಕಾಗತ್ತೆ. ಜೊತೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಎಲ್ಲ ಪಠ್ಯ ಪುಸ್ತಕಗಳ ಒಂದೊಂದು ಪ್ರತಿ ನಿಮ್ಮ ಒಂದು ಲೈಬ್ರರಿಯಲ್ಲಿ ಇರಬೇಕು. ಪ್ರತಿ ವರ್ಷದ ಶಿಕ್ಷಕರ ಕೈಪಿಡಿ, ಮುಖ್ಯ ಗುರುಗಳ ಕೈಪಿಡಿ ಇರಬೇಕು. ಆಮೇಲೆ
ಇಲಾಖೆ ಸಾಕಷ್ಟು ಸಂಪನ್ಮೂಲ ಸಾಹಿತ್ಯಗಳನ್ನು ತರುತ್ತೆ. ಆ ಸಂಪನ್ಮೂಲ ಸಾಹಿತ್ಯ SDMC ಟ್ರೈನಿಂಗ್ಸ್ ಇರ್ಬೋದು, ಗುರುಚೇತನ ಇರ್ಬೋದು, ಟೀಚರ್ಸ್ ಟ್ರೈನಿಂಗ್ ಸಾಹಿತ್ಯಗಳಿರ್ಬೋದು, ಪ್ರತಿಯೊಂದು ಸಾಹಿತ್ಯದ ಕಾಪಿ ನಿಮ್ಮ ಒಂದು CRC ಸೆಂಟರ್ಸ್ನಲ್ಲಿ ಇರಬೇಕು. ಜೊತೆಯಲ್ಲಿ ಶೈಕ್ಷಣ ವಾರ್ತೆಗಳು ಬರುತ್ತೆ, ಅದನ್ನು ಇಟ್ಕೋಬೇಕು. ಆಮೇಲೆ ಸ್ಕೂಲ್ ಎಜುಕೇಷನ್ ಇದೆ, DSRT ವೆಬ್ಸೈಟ್ ಬರುತ್ತೆ, EDS ಬರುತ್ತೆ, ಬೇರೆ ಬೇರೆ ಶೈಕ್ಷಣಿಕ ವೆಬ್ಸೈಟ್ಸ್, ಸಮಗ್ರ ಶಿಕ್ಷಣ ಇರುತ್ತೆ. ಪ್ರತಿಯೊಂದು ಆನ್ಲೈನ್ ವೆಬ್ಸೈಟ್ಸನ್ನು ನೀವು ಎಂಟರ್ ಮಾಡಿ ಪ್ರತಿನಿತ್ಯ ಬರುವಂತಹ ಆದೇಶ ಪ್ರತಿಗಳನ್ನು PDF ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಂಡು ಅದರ ಕಾಪಿಯನ್ನು ಡೇ ಬೈ ಡೇ ಮಾಡಬೇಕು, ನಿಮ್ಮ ಒಂದು CRC ಸೆಂಟರ್ಸ್ನಲ್ಲಿ ಇಟ್ಕೋಬೇಕು. ಸೊ ಆವಾಗ ಪ್ರತಿಯೊಂದು ಆದೇಶಗಳು ಸಿಗ್ತವೆ, ಹಳೆಯ ಆದೇಶಗಳನ್ನು ಕೂಡ ನಾವು ನೋಡಲಿಕ್ಕೆ ಆಗ್ತದೆ. ಸೊ ಒಟ್ಟಾರೆಯಾಗಿ ಶಿಕ್ಷಕರು ಆ ಒಂದು CRC ಸೆಂಟರ್ಗೆ ಬಂದಾಗ ಅಕಾಡೆಮಿಕ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಆಗಿರುವಂಥ ಎಲ್ಲ ಮಾಹಿತಿಗಳು ಸಿಗುವಂಥದ್ದಾಗಬೇಕು. ಇನ್ನು ನಿಮ್ಮ CRC ಸೆಂಟರ್ ಅಂತ ಬಂದಾಗ ಮಾದರಿ CRC ಸೆಂಟರ್ನಲ್ಲಿ ಎಲ್ಲ ಇರಬೇಕು. ನಲಿಕಲಿ ಇರ್ಬೋದು, ಅಥವಾ ಮುಂದಿನ ಹಂತದಲ್ಲಿ ತಿರುವಂತಹ ಒಂದು ಮೌಲ್ಯಮಾಪನ ತಂತ್ರಗಳು ಯಾವುದು, ಮತ್ತು ಬೋಧನಾ ಪದ್ಧತಿಗಳೇನು, ಮೌಲ್ಯಮಾಪನ ಪದ್ಧತಿಗಳು ಯಾವುದು, ಈ ಎಲ್ಲ ಒಂದು ಪದ್ಧತಿಗಳ ಬಗ್ಗೆ. ಸೊ ಅಲ್ಲಿ ಆಮೇಲೆ ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನಗೆ ಎಷ್ಟು ಪ್ರಾತಿನಿಧ್ಯತ್ವವನ್ನು ಕೊಡಬೇಕು. ಸೊ ಅವುಗಳನ್ನು ಡ್ರಾಯಿಂಗ್ ಪೇಜ್ನಲ್ಲಿ ಬೋಲ್ಡಾಗಿ ಬರೆದು ನಿಮ್ಮ CRC ಸೆಂಟರ್ಸ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ CRC ಸೆಂಟರ್ಗೆ ವಿಸಿಟ್ ಮಾಡುವಂಥ ಶಿಕ್ಷಕರಿಗೆ ಒಂದು ಜ್ಞಾನದ ಒಂದು ಭಂಡಾರ ಸಿಗುವಂತೆ ಆಗಬೇಕು. ಆಮೇಲೆ ಪ್ರಾಥಮಿಕ ಶಾಲಾ ಹಂತದ ಪಠ್ಯಕ್ರಮ, ಪಠ್ಯವಸ್ತು, ಪಠ್ಯಪುಸ್ತಕಗಳು, ಶಿಕ್ಷಕರ ಕೈಪಿಡಿಗಳು, ಶಾಲೆಗೆ ಒದಗಿಸಲಾಗಿರುವಂಥ ಕಲಿಕಾ ಬೋಧನಾ ಪರಿಕರಗಳ ಮೂಲಕ ಶಿಕ್ಷಕರ ಬೋಧನೆಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು, ಮಾರ್ಗದರ್ಶನ ನೀಡಬೇಕಾಗತ್ತೆ ಒಬ್ಬ ಉತ್ತಮ CRP. ಸೊ ಜೊತೆಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಶಿಕ್ಷಕರ ಒಂದು ತರಬೇತಿಗಳಂತ ಬಂದಾಗ ಅಲ್ಲಿ ಒಂದಿಷ್ಟು ಕಲಿಕೋಪಕರಣಗಳನ್ನು TLMಗಳನ್ನು ತಯಾರಿಸಿ ನಿಮ್ಮ CRC ಸೆಂಟರ್ಸ್ನಲ್ಲಿ ಇರಿಸಬೇಕು. ಸೊ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳಿಗೆ ಎಲ್ಲಿ ಅವಶ್ಯಕತೆ ಇದೆ ಆ ಒಂದು TLMಗಳನ್ನು ಕೊಟ್ಟು ಆಮೇಲೆ ಮತ್ತೆ ವಾಪಸ್ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಆಮೇಲೆ ಶಾಲಾ ಸಂದರ್ಶನ ನೀವು ಸಂದರ್ಶನ ಅವಧಿಯಲ್ಲಿ ಹೋದಾಗ ನಿಮ್ಮ SAPನಲ್ಲಿ ಅಳವಡಿಸಿರುವ ಯೋಜನೆಯಂತೆ ಮಕ್ಕಳ ಪಠ್ಯ ಮತ್ತು ಪಾರ್ಟ್ B ಯಾವ ರೀತಿ ಅಚೀವ್ಮೆಂಟ್ ಮಾಡಿದ್ದಾರೆ ಅವುಗಳನ್ನು ತಾಳೆ ನೋಡಬೇಕಾಗತ್ತೆ. ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 20 ಶಾಲೆಗಳಿಗೆ ಶೈಕ್ಷಣಿಕ ಮೌಲ್ಯಮಾಪನ ಮಾಡಿಸಬೇಕು. ಶೈಕ್ಷಣಿಕ ಮೌಲ್ಯಮಾಪನ ಬಂದಾಗ BRC, BO ಇವರನ್ನು ಜೊತೆಗೂಡಿ ಶೈಕ್ಷಣಿಕ ಮೌಲ್ಯಮಾಪನ ಮಾಡಿಸೋದ್ರ ಮುಖಾಂತರ ನಿಮ್ಮ ಒಂದು ಮಾದರಿ ಕ್ಲಸ್ಟರ್ನಲ್ಲಿ ಎಲ್ಲ ಶಾಲೆಗಳು ಯಾವ ರೀತಿಯ ಒಂದು ಶೈಕ್ಷಣಿಕ ಸಾಧನೆ ಮಾಡ್ತವೆ ಎಂಬುದನ್ನು ಗುರುತಿಸಬೇಕಾಗತ್ತೆ. ಸಂದರ್ಶನ ಶೈಕ್ಷಣಿಕ ಮೌಲ್ಯಮಾಪನದ ಅವಧಿಯಲ್ಲಿ ತರಗತಿ ಕೋಣೆಯ ವ್ಯವಸ್ಥೆ ಯಾವ ರೀತಿ ಇದೆ, ಕಲಿಕಾ ಸಾಮಗ್ರಿಗಳು ಯಾವ ರೀತಿ ಇದೆ, ಬೋಧನಾ ಕಲಿಕೆಯ ಚಟುವಟಿಕೆಗಳು, ತರಗತಿ ಅಂತರಕ್ರಿಯೆಗಳು, ಶಾಲಾ ಸಂಪನ್ಮೂಲ ಬಳಕೆ ಯಾವ ರೀತಿ ಆಗ್ತಾ ಇದೆ, ಕಲಿಕೆ ಮತ್ತು ಬೋಧನೆ ನಡುವೆ ಯಾವ ರೀತಿಯ ಒಂದಿಷ್ಟು ಸಂಬಂಧಗಳಿದೆ ಅವುಗಳನ್ನು ಗುರುತಿಸಬೇಕು. ಸೊ ಅವುಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಇತರ ಶಾಲೆಗಳ ಅಂಶಗಳನ್ನು ಅಲ್ಲಿ ಹೇಳುವಂಥದ್ದು. ಸೊ ಒಟ್ಟಾರೆಯಾಗಿ ನಿಮ್ಮ ಒಂದು ಕ್ಲಸ್ಟರ್ ಏನಿದೆ, ನಿಮ್ಮದೊಂದು ಕ್ಲಸ್ಟರ್ ಎಂಬುದು ಒಂದು ಫ್ಯಾಮಿಲಿ. ಸೊ ಆ ಫ್ಯಾಮಿಲಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳು ಪ್ರಗತಿಯತ್ತ ಹೋಗಬೇಕಾಗತ್ತೆ. ತಮ್ಮ ವ್ಯಾಪ್ತಿಯ ಶಿಕ್ಷಕರ ತರಬೇತಿ ಅಗತ್ಯಗಳ ಯೋಜನೆ. ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳ ಸಂಖ್ಯೆ ಎಷ್ಟು, ಅಲ್ಲಿ PST ಟೀಚರ್ಸ್ ಎಷ್ಟು, GPSTR ಎಷ್ಟು, ಹೈಸ್ಕೂಲ್ ಟೀಚರ್ಸ್ ಎಷ್ಟು, ಯಾವ ವಿಷಯ ಶಿಕ್ಷಕರು ಎಷ್ಟಿದ್ದಾರೆ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ವಿಶೇಷವಾಗಿ ಒಂದಿಷ್ಟು ವರ್ಕನ್ನು ಮಾಡ್ತಿರುವಂಥ ಶಿಕ್ಷಕರಿರ್ತಾರೆ, ತಂತ್ರಜ್ಞಾನದಲ್ಲಿ ನುರಿತ ಶಿಕ್ಷಕರಿರ್ತಾರೆ. ಸೊ ಅವರುಗಳ ಎಲ್ಲ ಮಾಹಿತಿ ನಿಮಗೆ ಬೇಕು. ಯಾರಿಗೆ ಎಷ್ಟು ತರಬೇತಿ ಆಗಿದೆ, ಯಾವ ತರಬೇತಿ ಆಗಬೇಕಾಗಿದೆ, ಸೊ ಇವುಗಳನ್ನೆಲ್ಲ ಒಂದು ಸಮಗ್ರವಾಗಿರುವಂಥ ಪಟ್ಟಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಆಮೇಲೆ ಸಮುದಾಯದ ಶಾಲೆಯಲ್ಲಿ ಸೂಕ್ತ ಮಾರ್ಗದರ್ಶನ ನೀಡುವುದರ ಮುಖಾಂತರ ಸಮುದಾಯ ಮತ್ತು ಶಾಲೆಯ ನಡುವೆ ಒಂದು ಸುಮಧುರವಾಗಿರುವಂಥ ಬಂಧವನ್ನು ಏರ್ಪಡಿಸುವಂಥದ್ದಾಗಬೇಕು. ನೋಡಿ, ಒಬ್ಬ CRC ಅಂತ ನೀವು ಪೋಸ್ಟನ್ನು ಬಂದಾಗ ಇದಕ್ಕೆ ಏನಾಗುತ್ತೆ ಸರ್, ಹಾಗಾದಿತ್ತು ಎಲ್ಲ ನೀವು CRC ಬಗ್ಗೆ ಹೇಳ್ತಾ ಇದ್ದೀರಿ, ವಾಟ್ ಅಬೌಟ್ BRP ECO BRC ಕೋಆರ್ಡಿನೇಟರ್ಸ್ ಅದರ ಪೋಸ್ಟ್ ಅಂತ ಬಂದಾಗ ಈ ಕಾರ್ಯಗಳನ್ನು ಕೇವಲ CRC ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಬ್ಯಾಕಪ್ ಆಗಿ BRP ಬೇಕಾಗುತ್ತೆ, BRC ಕೋಆರ್ಡಿನೇಟರ್ ಬೇಕಾಗುತ್ತೆ, DYPC APC ಬೇಕಾಗುತ್ತೆ, ಮಿಡ್ ಡೇ ಮೀಲ್ಸ್ AD ಅಂತೂ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅನ್ನೋ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕಾದ್ರೆ ಸದೃಢವಾದ ದೇಹ ಬೇಕು. ಅದಕ್ಕೆ ಮಿಡ್ ಡೇ ಮೀಲ್ಸ್ ಭಾಳ ಅವಶ್ಯಕತೆ ಇದೆ. ಸೊ ಆದ್ಮೇಲೆ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಒಂದು ಪ್ರಶ್ನೆ ಬಂದಾಗ ಒಂದು ಮಾದರಿ ಯಾವುದು BRC ಮಾಡಬೇಕಾದಾಗ ಏನೆಲ್ಲ ಬೇಕಂದಾಗ ಇದೇ ಪಾಯಿಂಟ್ಗಳನ್ನು ನೀವು ಹಾಕಬೇಕಾಗತ್ತೆ ಅಲ್ಲಿ. ಆಮೇಲೆ SDMC ಸಹಕಾರದೊಂದಿಗೆ ಸಾಕಷ್ಟು ದೇಣಿಗೆಯನ್ನು ಪಡೆದು ಶಾಲೆಗಳ ಒಂದಿಷ್ಟು ಅಭಿವೃದ್ಧಿಯನ್ನು ಮಾಡುವಂಥದ್ದಿದೆ. ಆಮೇಲೆ ಕಾರಣಾಂತರಗಳಿಂದ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಂದಾಗ ಶಿಕ್ಷಕರನ್ನು ನಿಯೋಜನೆ ಮಾಡಿ ಅಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೊರತೆ ಆಗದಂತೆ ನೋಡಿಕೊಳ್ಳುವಂಥದ್ದು. ಆಮೇಲೆ SDMC ಅವಧಿ ಮುಗಿದಾಗ ಪುನರಚನೆ ಮಾಡುವಂಥದ್ದು. ಆಮೇಲೆ ಬಿಸಿ ಊಟ ಇರ್ಬೋದು, ಪಠ್ಯಪುಸ್ತಕ ಇದೆ, ಸಮವಸ್ತ್ರ ಇದೆ, ಸಾಕಷ್ಟು ಏನು ಇನ್ಸೆಂಟಿವ್ಸ್ ಕಾರ್ಯಕ್ರಮ ಬರುತ್ತೆ, ಕ್ಷೀರಭಾಗ್ಯ ಯೋಜನೆ ಇದೆ, ಬಾಳೆಹಣ್ಣು ಮೊಟ್ಟೆ ನೀಡುವಂಥದ್ದು. ಸೊ ಇಂಥ ಒಂದು ಶೂಸ್ ಇದೆ, ಸಾಕ್ಸ್
ಬಾಕ್ಸ್ ಇದೆ, ಸಮವಸ್ತ್ರ ಇದೆ. ಸೊ ಇವುಗಳನ್ನು ಏನು ಮಾಡಬೇಕು, ಒಂದು ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ತಲುಪುವಂತಾಗಬೇಕು. ಆಮೇಲೆ ನಿಮ್ಮ ಒಂದು ಕ್ಲಸ್ಟರ್ನಲ್ಲಿ ಒಂದು ವಿಶೇಷವಾಗಿ ಶೈಕ್ಷಣಿಕವಾಗಿ ಸಾಧನೆ ಮಾಡಿರುವಂತಹ ಶಿಕ್ಷಕರು ಇರ್ತಾರೆ, ಆ ಯಶೋಗಾಥೆಗಳನ್ನು ಬರೆದಿಡುವಂಥದ್ದು, ಅಥವಾ ನಿಮ್ಮ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಿಷ್ಟು ದೇಣಿಗೆಯನ್ನು ಸಂಗ್ರಹಣ ಮಾಡಿಕೊಂಡು ಒಂದಿಷ್ಟು ಫೆಸಿಲಿಟೀಸ್ಗಳನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿರುವಂಥ ಶಿಕ್ಷಕರು ಕೂಡ ಇರ್ತಾರೆ. ಇತ್ತೀಚೆಗೆ ಒಂದು ಪೇಪರ್ನಲ್ಲಿ ವರದಿಯಾಗಿತ್ತು, ಒಬ್ಬ ಮುಖ್ಯ ಗುರುಗಳು ತನ್ನದೇ ಒಂದು ಹಣವನ್ನು ಬಳಸಿಕೊಂಡು ಮಕ್ಕಳಿಂದ ಕನಿಷ್ಠ ಹಣವನ್ನು ಪಡೆದುಕೊಂಡು ವಿಮಾನದಲ್ಲಿ ಪ್ರಯಾಣವನ್ನು ದಿಲ್ಲಿವರೆಗೆ ಮಾಡಿರುವಂಥದ್ದು ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಸೊ ಈ ರೀತಿಯ ಒಂದಿಷ್ಟು ಯಶೋಗಾಥೆಯನ್ನು ನೋಟನ್ನು ಮಾಡಬೇಕಾಗತ್ತೆ. ಇದು ಮತ್ತೊಬ್ಬ ಶಿಕ್ಷಕರಿಗೆ ಅಲ್ಲಿ ಮೋಟಿವೇಶನ್ ಆಗುತ್ತೆ ಅದು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಭಾಳ ಇಂಪಾರ್ಟೆಂಟ್. ಶಾಲೆಗೆ ಹಾಜಾಗುತ್ತಿರುವಂಥ ಮಕ್ಕಳನ್ನು ನಾವು ಗುರುತಿಸುವಂಥದ್ದು ನಿಮ್ಮ CRC ಪ್ರಮುಖವಾದ ಕಾರ್ಯ ಆಗಿರುತ್ತೆ. ಬ್ಲಾಕ್ ಮಟ್ಟದಲ್ಲಿ EC ಅವರ ಕಾರ್ಯ ಆಗಿರುತ್ತೆ. BRC ಅವರೊಂದಿಗೆ DYPC ಅವರೊಂದಿಗೆ ಒಂದು ಕೋಆರ್ಡಿನೇಟನ್ನು ಮಾಡಿಕೊಂಡು ಶಾಲೆಗೆ ಹಾಜರಾಗುತ್ತಿರುವ ಮಕ್ಕಳನ್ನು ಗುರುತಿಸಿ ಮಕ್ಕಳಿಗೆ ಒಂದು ಶಿಕ್ಷಣದ ಕಲಿಕೆಯ ಮುಖ್ಯವಾಹಿನಿಗೆ ತರುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಸೊ ಇವುಗಳನ್ನು ಪಾಯಿಂಟ್ ಮಾಡಿ ಒಂದು ಮಾದರಿಯಾಗಿರುವಂಥ ಯಾವುದು CRC ಸೆಂಟರು, BRC ಸೆಂಟರು ಒಂದು ಮಾದರಿಯಾಗಿರುವಂಥ DYPC ಮಾಡಬೇಕಾದ್ರೆ, ಒಂದು ಮಾದರಿಯಾಗಿರುವಂಥ APC ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಎಲ್ಲ ಒಂದು ಏನು ಇದೆ ಪಾಯಿಂಟ್ಸು CRC ಅಂತ ಏನಿರುತ್ತೆ ಒಂದು ಬೇಸ್ ಪಾಯಿಂಟ್ ಇದೆ. ಸೊ ಈ ಪಾಯಿಂಟ್ಗಳನ್ನು ಇಟ್ಕೊಂಡು ಹೋದಾಗ ಎಲ್ಲ ಹಂತದ ಒಂದು ಜವಾಬ್ದಾರಿ ಮಾದರಿಯಾಗಿರುವಂಥ ಕೇಂದ್ರಗಳನ್ನು ರೆಡಿ ಮಾಡಲಿಕ್ಕೆ ಆಗ್ತದೆ ಇಲ್ಲಿ. ಆಮೇಲೆ ಮೇನ್ ಇಂಪಾರ್ಟೆಂಟು CWS ಏನಿದೆ, ವಿಶೇಷ ಅಗತ್ಯವುಳ್ಳ ಮಕ್ಕಳು. ಸೊ ಅವರಿಗೆ ಸರ್ಕಾರ ಏನೆಲ್ಲ ಒಂದು ಯೋಜನೆಗಳು ತರ್ತಾ ಇದೆ ಅವುಗಳನ್ನು ತಲುಪಿಸುವಂಥ ಕಾರ್ಯ ಆಗಬೇಕಾಗತ್ತೆ. ಆಮೇಲೆ ಸಾಕಷ್ಟು ಸರ್ವೆಗಳು ಕೂಡ ನಡೀತದೆ. ಆಮೇಲೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳ ಒಂದು ಡೈಸ್ ಮಾಹಿತಿಯನ್ನು ಆನ್ಲೈನಲ್ಲಿ ಅಳವಡಿಸುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. SITSನಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕು. ಅಂದರೆ ಅಟೆಂಡೆನ್ಸ್ ಹಾಕುವಂಥದ್ದು ಇರ್ಬೋದು, ಮಿಡ್ ಡೇ ಮೀಲ್ಸ್ ಇನ್ಫಾರ್ಮೇಷನ್ಸ್ ಇರ್ಬೋದು, ಪ್ರೋಗ್ರೆಸ್ ಕಾರ್ಡ್ಸ್ ಇರ್ಬೋದು, CC ಎಂಟ್ರಿ ಇರ್ಬೋದು, ಮೌಲ್ಯಮಾಪನದ ಎಂಟ್ರಿ ಇರ್ಬೋದು, ಆಮೇಲೆ ಈ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡುವಂಥದ್ದು ಇರ್ಬೋದು, UDAS+ ಇರ್ಬೋದು. ಇವುಗಳನ್ನು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಲ್ಲಿ ನಿಯಮಿತವಾಗಿ ಆಗ್ತಾ ಇದೆ ಇಲ್ವೋ ಇದನ್ನು ನೀವು ನೋಡಬೇಕಾಗತ್ತೆ. ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳಿಗೆ CRC ಹಂತದಲ್ಲಿ ಅಪ್ರೂವ್ ಕೂಡ ಕೊಡಬೇಕಾಗತ್ತೆ. ಇಂಥವು ಟೆಕ್ಸ್ಟ್ ಬುಕ್ ಇರ್ಬೋದು. ಸೊ ಇವುಗಳನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮಕ್ಕಳಿಗೆ ಒಂದು ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆಯಾ, ಸೊ ಇಂಥ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಯಾವುದಾದ್ರೂ ಘಟನೆಗಳು ಇದೆಯಾ, ಇವುಗಳನ್ನೆಲ್ಲ ನೀವು ನೋಟನ್ನು ಮಾಡ್ಕೋಬೇಕಾಗತ್ತೆ. ಸೊ ಆದಮೇಲೆ ಇವೆಲ್ಲ ಪಾಯಿಂಟ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅವುಗಳನ್ನು ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ನೀವು ಸಮಗ್ರವಾಗಿ ಬರೆದಾಗ ಒಂದು ಮಾದರಿಯಾಗಿರುವಂಥ ಒಂದು ಸಂಪನ್ಮೂಲ ಕೇಂದ್ರವನ್ನು ಮಾಡಬೇಕಾದ್ರೆ ಆದಮೇಲೆ ನೀವು ಏನಾದರೂ ನಾಳೆಗೆ ಒಬ್ಬ CRC, BRC, ECO ಆಗಿದ್ದರೆ ಒಂದು ಅವಕಾಶ ಇದೆ, ಇದೊಂದು ಅಪಾರ್ಚುನಿಟಿ ನಿಮಗೆ ಸಿಕ್ಕಿದೆ ಅಂತ ಅರ್ಥ. ಸೊ ದೊರೆಯುವಂಥ ಒಂದು 5 ವರ್ಷಗಳಲ್ಲಿ ಒಂದು ಮಾದರಿಯಾಗಿರುವಂತಹ ಒಂದು ವ್ಯಕ್ತಿಯಾಗಿ ನೀವು ಮಾಡಬೇಕಾಗತ್ತೆ. ಸೊ ಈ ರೀತಿ ಒಂದು ಅಪಾಯಿಂಟ್ಮೆಂಟ್ ಆದಾಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಯಾವ ಒಂದು ಸ್ಪೆಸಿಫೈಡ್ ಪೋಸ್ಟಿಗೆ ನೀವು ಅಪಾಯಿಂಟ್ ಆಗಿದ್ದೀರಿ ಅಂತ. ಸೊ ಆದಮೇಲೆ ಕೇವಲ ಈ ರೀತಿ ವಿಡಿಯೋಗಳನ್ನು ನೋಡಿಕೊಂಡು ನೋಟ್ಸನ್ನು ಮಾಡಿಕೊಂಡು ಸ್ಟಡಿ ಮಾಡೋದು ಸಾಕಾಗೋದಿಲ್ಲ. ನಾವು ಅಲ್ಲಲ್ಲಿ ನಾವು ಏನು ಮಾಡಬೇಕು, ಮೌಲ್ಯಮಾಪನಕ್ಕೆ ಒಳಗಾಗಬೇಕು. ಯಾವ ರೀತಿ CC ಹೇಳುತ್ತೆ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ನಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಹೇಗೆ ಮಾಡ್ತೀವಿ ನಾವು ಅಂದರೆ ಹಂತವಾಗಿ ಮೌಲ್ಯಮಾಪನೆಗೆ ಒಳಗಾಗ್ತಾ ಕಲಿಕೆಯಲ್ಲಿ ತೊಡಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ರಾಘವೇಂದ್ರ ಕೊದಂಪುರ್ ಅಂತ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಾವು ಆನ್ಲೈನ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತೀವಿ ಫ್ರೀಯಾಗಿ ಅಟೆಂಡ್ ಆಗಿ. ಅಲ್ಲಿ ನೀವು ಔಟ್ ಸ್ಕೋರ್ ಮಾಡಿದರೆ ಒಂದು ಸರ್ಟಿಫಿಕೇಟ್ ನಿಮ್ಮ ಇಮೇಲ್ಗೆ ಕಳಿಸ್ಕೊಡ್ತೇವೆ. ಸೊ ಇದನ್ನು ಯಾವ ರೀತಿ ಪಡಿಬೇಕು ಅಂದರೆ ನೋಡಿ, ಈ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ, ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಬೇಕು. ಸ್ವಲ್ಪ ಎನ್ಲಾರ್ಜ್ ಮಾಡಿ ತೋರಿಸಿರ್ತೀನಿ. ಈ ರೀತಿ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ, ಈ ರೀತಿ ರಾಘವೇಂದ್ರ ಕೊದಂಪುರ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ 3 ಲೈನ್ಸ್ ಬರುತ್ತೆ ರೈಟ್ ಸೈಡು ಮೆನು. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಒಂದು ವಿಂಗ್ಸ್ ಬರುತ್ತೆ, 10th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ ಈ ರೀತಿಯಲ್ಲ. ಅದನ್ನು ಸ್ಕ್ರೋಲ್ ಮಾಡ್ತಾ ಹೋಗಿ ಎಟ್ ದ ಬಾಟಮ್ ಏನಿದೆ CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಅದರಲ್ಲಿ ಸಬ್ ಆಪ್ಷನ್ಸ್ ಬರುತ್ತೆ. ಅಲ್ಲಿ ನಿಮಗೆ ಕ್ವಶನ್ ಪೇಪರು, ಸಿಲೆಬಸ್ ಇದೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಸಿಗುತ್ತೆ, ನೋಟಿಫಿಕೇಷನು, ಸ್ಟಡಿ ಮೆಟೀರಿಯಲ್ ಇನ್ ದ ಫಾರ್ಮ್ ಆಫ್ PDF, ಸ್ಟಡಿ ಮೆಟೀರಿಯಲ್ ಇನ್ ದ ಫಾರ್ಮ್ ಆಫ್ ವಿಡಿಯೋ ಸಿಗುತ್ತೆ. ಎಟ್ ದ ಎಂಡ್ ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಅಂತಿದೆ. ಸೊ ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಒಂದು ಪೇಜ್ನಲ್ಲಿ ನೀವು ನೋಡಿ, ಇಲ್ಲಿ ಓಪನ್ ಮಾಡಿ ತೋರಿಸಿರ್ತೀನಿ ಲ್ಯಾಪ್ಟಾಪ್ನಲ್ಲಿ. ಸೊ ಆ ಒಂದು ಪೇಜ್ನಲ್ಲಿ ನಾವು ಆನ್ಲೈನ್ ಟೆಸ್ಟ್ಗಳನ್ನು ಕೊಟ್ಟಿದ್ದೇವೆ. ಸೊ ಆನ್ಲೈನ್ ಟೆಸ್ಟನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಗೂಗಲ್ ಫಾರ್ಮ್ಸ್ ಓಪನ್ ಆಗುತ್ತೆ. ಆ ಗೂಗಲ್ ಫಾರ್ಮ್ಸ್ನಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಿ ಔಟ್ ಸ್ಕೋರ್ ಮಾಡಿದ್ದೆ ಆದಲ್ಲಿ ನಿಮ್ಮ ಒಂದು ಯಾವ ಇಮೇಲನ್ನು ಕೊಟ್ಟಿರ್ತೀರಿ ಗೂಗಲ್ ಫಾರ್ಮ್ನಲ್ಲಿ ಆ ಒಂದು ಇಮೇಲ್ಗೆ ನಿಮಗೆ ಏನಾಗುತ್ತೆ ಅಂದರೆ ಒಂದು ಸರ್ಟಿಫಿಕೇಟನ್ನು ನಾವು ಸೆಂಟನ್ನು
ಮಾಡ್ತೀವಿ. ಸೊ ನೋಡಿ ಈ ರೀತಿ ಇರುತ್ತೆ. ಇದು ಆನ್ಲೈನ್ ಅಟೆಂಡೆಡ್ ಟೆಸ್ಟ್ ಅಂತ ಬಂದಾಗ ನಿಮಗೆ ಈ ರೀತಿ ಬರುತ್ತೆ. ಟೆಸ್ಟ್ ನಂಬರ್ 1 2 3 4 5 6 7 8 ಈ ರೀತಿ ಸಾಕಷ್ಟು ಟೆಸ್ಟ್ಗಳನ್ನು ಕೊಟ್ಟಿದ್ದೆವು. ಸೊ ಈ ರೀತಿ ಟೆಸ್ಟನ್ನು ಅಟೆಂಡ್ ಮಾಡಿ ಎಷ್ಟು ಸ್ಕೋರ್ ಬರ್ತಾ ಇದೆ ನೋಡಿ, ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇತರರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅಂತ ಭಾವಿಸ್ತಾ ಜೈ ಹಿಂದ್, ವಂದೇ ಮಾತರಂ.